ನೋಡ್ಕೊಳ್ಳಿ ಕ್ವಶನ್ನು. ಶೋ ದಟ್ ದ ಆ್ಯಂಗಲ್ ಆಫ್ ಇಂಟರ್ಸೆಕ್ಷನ್ ಆಫ್ ದ ಕರ್ವ್ಸ್ ಆರ್ ಈಸ್ ಈಕ್ವಲ್ ಟು ಎ ಲಾಗ್ ಡೀಟಾ ಆ್ಯಂಡ್ ಆರ್ ಈಸ್ ಈಕ್ವಲ್ ಟು ಎ ಬೈ ಲಾಗ್ ಡೀಟಾ ಈಸ್ ಟ್ಯಾನ್ ಇನ್ವರ್ಸ್ 2e/1 - e² ಅಂತ ಕೇಳ್ತಾರೆ. ಅಥವಾ ಫೈಂಡ್ ದ ಆ್ಯಂಗಲ್ ಆಫ್ ಇಂಟರ್ಸೆಕ್ಷನ್ ಆಫ್ ದ ಕರ್ವ್ ಆರ್ ಈಸ್ ಈಕ್ವಲ್ ಟು ಎ ಬೈ ಲಾಗ್ ಡೀಟಾ ಆ್ಯಂಡ್ ಆರ್ ಈಸ್ ಈಕ್ವಲ್ ಟು ಎ ಲಾಗ್ ಡೀಟಾ ಆ್ಯಂಡ್ ಆರ್ ಈಸ್ ಈಕ್ವಲ್ ಟು ಎ ಬೈ ಲಾಗ್ ಡೀಟಾ ಅಂತ ಕೇಳ್ತಾರೆ. ಎರಡರಲ್ಲಿ ಒಂದು ಯಾವ್ದು ಕೇಳಿದ್ರು ಒಂದೇ ಆನ್ಸರ್. ಗೊತ್ತಾಗ್ತಿದೆಯಲ್ವಾ? ಹೇಳಿ ಹೆಂಗೆ ಮಾಡ್ತೀರಾ? ಫಸ್ಟ್ ಆರ್ ಏನು ಕೊಟ್ಟಿದ್ದಾರೆ ಇಲ್ಲಿ? ಎ ಲಾಗ್ ಡೀಟಾ. ಆರ್ ಈಸ್ ಈಕ್ವಲ್ ಟು ಎ ಲಾಗ್ ಡೀಟಾ. ಫಸ್ಟ್ ಅದನ್ನ ಬರ್ಕೊಳ್ಳಿ. ನೆಕ್ಸ್ಟ್ ಟೇಕ್ ಲಾಗ್ ಆನ್ ಬೋತ್ ಸೈಡ್. ಹೇಳಿ ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ ಎ ಲಾಗ್ ಡೀಟಾ. ಇಲ್ಲಿ ಲಾಗ್ ಆಫ್ ಎಮ್ ಇಂಟು ಎನ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ಯಾವ ಫಾರ್ಮುಲಾ? ಲಾಗ್ ಆಫ್ ಎಮ್ ಇಂಟು ಎನ್ಗೆ ಫಾರ್ಮುಲಾ ಏನು? ಲಾಗ್ ಎಮ್ ಪ್ಲಸ್ ಲಾಗ್ ಎನ್. ಲಾಗ್ ಎಮ್ ಪ್ಲಸ್ ಎನ್ ಅಲ್ಲ, ಲಾಗ್ ಎಮ್ ಪ್ಲಸ್ ಲಾಗ್ ಎನ್. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಲಾಗರ್ ಹಂಗೆ ಇಟ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಎಮ್ ಅಂದರೆ ಏನು? ಎಮ್ ಅಂದರೆ ಎ, ಎನ್ ಅಂದರೆ ಲಾಗ್ ಡೀಟಾ. ಜ್ಞಾಪಕ ಇಟ್ಕೊಳ್ಳಿ. ಎಮ್ ಅಂದರೆ ಏನು? ಎ ಬರಿ. ಎನ್ ಅಂದರೆ ಲಾಗ್ ಡೀಟಾ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಲಾಗ್ ಎ ಲಾಗ್ ಡೀಟಾ ಏನಾಗುತ್ತೆ? ಲಾಗ್ ಎ ಪ್ಲಸ್ ಲಾಗ್ ಆಫ್ ಲಾಗ್ ಡೀಟಾ ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಹೇಳಿ ಏನಾಗುತ್ತೆ ಇದು? ಲಾಗ್ ಎ ಪ್ಲಸ್ ಲಾಗ್ ಆಫ್ ಲಾಗ್ ಡೀಟಾ ಆಗುತ್ತೆ. ಅರ್ಥ ಆಯ್ತಲ್ವಾ? ಇಲ್ಲಿ ಎಮ್ ಅಂದರೆ ಎ, ಎನ್ ಅಂದರೆ ಲಾಗ್ ಡೀಟಾ. ಅರ್ಥ ಮಾಡ್ಕೊಳ್ಳಿ. ಈಗ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಏನು ಮಾಡಬೇಕು? ಡೀಟಾ. ನೋಡಿ, ಲಾಗರ್ಗೆ ಡಿಫ್ರೆನ್ಷಿಯೇಷನ್ ಏನು? ಜ್ಞಾಪಕ ಇಟ್ಕೊಳ್ಳಿ. ಡಿ ಬೈ ಡಿ ಡೀಟಾ ಆಫ್ ಲಾಗ್ ಆಫ್ ಎನಿಥಿಂಗ್ ಅಂದ್ರೇನು? 1 / ಎನಿಥಿಂಗ್ ಡಿ ಬೈ ಡಿ ಡೀಟಾ ಆಫ್ ಎನಿಥಿಂಗ್. ಈ ಎಕ್ಸಾಂಪಲ್ ಡಿ ಬೈ ಡಿ ಡೀಟಾ ಲಾಗ್ ಆರ್ ಅಂದರೆ ಏನು? 1/r ಡಿ ಬೈ ಡಿ ಡೀಟಾ ಆಫ್ ಆರ್. ಅದೇ ಥರ ಡಿ ಬೈ ಡಿ ಡೀಟಾ ಆಫ್ ಲಾಗ್ ಡೀಟಾ ಅಂದರೆ 1 ಲಾಗ್ ಡೀಟಾ ಡಿ ಬೈ ಡಿ ಡೀಟಾ ಆಫ್ ಲಾಗ್ ಡೀಟಾ. ಇಲ್ಲಿ ಎನಿಥಿಂಗ್ ಅಂದರೆ ಲಾಗ್ ಡೀಟಾ. ಗೊತ್ತಾಗ್ತಿದೆಯಲ್ವಾ? ಅಂದರೆ ಲಾಗ್ ಇದ್ದರೆ 1 ಬರ್ಕೋಬೇಕು, ಆಮೇಲೆ ಅದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಲಾಗ್ ಆದಮೇಲೆ ಏನಿರುತ್ತೆ ಅದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಈಗ 1 ಡೀಟಾ ಏನಾಗುತ್ತೆ? ಇದು 1 ಲಾಗ್ ಡೀಟಾ ಡಿ ಬೈ ಡೀಟಾ ಆಫ್ ಲಾಗ್ ಡೀಟಾ ಅಂದ್ರೇನು? ಮೇನ್ ನಿಮಗೆ ಲಾಗ್ ಆರ್ಗೆ ಗೊತ್ತಿರಬೇಕು, ಲಾಗ್ ಆಫ್ ಲಾಗ್ ಡೀಟಾಗೆ ಡಿಫ್ರೆನ್ಷಿಯೇಷನ್ ಗೊತ್ತಿರಬೇಕು. ಲಾಗ್ ಆರ್ಗೇನು 1/r ಡಿ ಆರ್ ಬೈ ಡಿ ಡೀಟಾ. ಡಿ ಬೈ ಡಿ ಡೀಟಾ ಆಫ್ ಲಾಗ್ ಡೀಟಾಗೆ 1 ಲಾಗ್ ಡೀಟಾ, ಆಮೇಲೆ 1 ಡೀಟಾ. ಗೊತ್ತಾಗ್ತಿದೆಯಲ್ವಾ? ಲಾಗ್ ಎಗೆ 0. ಲಾಗ್ ಎ ಅಂದರೆ 1/a ಡಿ ಬೈ ಡಿ ಡೀಟಾ ಆಫ್ ಎ ಅಂದರು. ಡಿ ಬೈ ಡಿ ಡೀಟಾ ಆಫ್ ಕಾನ್ಸ್ಟೆಂಟ್ ಈಸ್ 0. ಗೊತ್ತಾಗ್ತಿದೆಯಲ್ಲ? ಲಾಗ್ ಎ 0 ಆಗುತ್ತೆ. ಈಗ ಹೇಳಿ ಇದೇನಾಗುತ್ತೆ? 1/r ಡಿ ಆರ್ ಬೈ ಡಿ ಡೀಟಾ. ಇದಕ್ಕೆ 0 ಪ್ಲಸ್ ಇದಕ್ಕೆ 1 ಲಾಗ್ ಡೀಟಾ ಇಂಟು 1 ಡೀಟಾ. ಗೊತ್ತಾಗ್ತಿದೆಯಲ್ವಾ? ಈಗ 1/r ಡಿ ಆರ್ ಬೈ ಡಿ ಡೀಟಾ ಅಂದ್ರೇನು? cot phi1. ಅರ್ಥ ಆಗ್ತಿದೆಯಲ್ವಾ? ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಇದನ್ನ 1 × 1 ಏನು? 1. ಲಾಗ್ ಡೀಟಾ ಇಂಟು ಡೀಟಾನ ಡೀಟಾ ಲಾಗ್ ಡೀಟಾ ಅಂತ ಬರ್ಕೊಳ್ಳಿ. ಏನಂತ ಬರೀತೀರಾ? ಲಾಗ್ ಡೀಟಾ. ಇಲ್ಲಿ ನೋಡಿ, ನಿಮಗೆ ಕಾಟ್ ಬರುತ್ತಾ ಇದರಿಂದ? ಈಗ ಎಕ್ಸಾಂಪಲ್ ಕಾಟ್ ಬರ್ಸೋಕ್ಕೆ ಟ್ಯಾನ್ ಇರಬೇಕು. ಏನಿರಬೇಕು? ಟ್ಯಾನ್ ಎಕ್ಸ್ ಅಂದರೆ ಕಾಟ್ ಆಫ್ π/2 ಮೈನಸ್ ಟ್ಯಾನ್ ಎಕ್ಸ್ ಇದ್ದರೆ ಕಾಟ್ ಆಫ್ π/2 ಪ್ಲಸ್ ಎಕ್ಸ್. ಫಾರ್ಮುಲೇಸ್ ಅದು. ಗೊತ್ತಾಗ್ತಿದೆಯಲ್ವಾ? ಆದರೆ ಆ ಥರ ಏನು ಇಲ್ಲ. ರೈಟಲ್ಲಿ ಕಾಟ್ ಬರ್ಸೋಕ್ಕಾಗತ್ತಾ? ಆ ಟೈಮಲ್ಲಿ ಏನು ಮಾಡಬೇಕು? ರೆಸಿಪ್ರೋಕಲ್ ತೊಗೋಬೇಕು. ಇದನ್ನ ರೆಸಿಪ್ರೋಕಲ್ ಆನ್ ಬೋತ್ ಸೈಡ್. ಕಾಟ್ phi1ಗೆ ರೆಸಿಪ್ರೋಕಲ್ ಏನು? 1 ಕಾಟ್ ಅಂದರೆ ಟ್ಯಾನ್. 1 ಡೀಟಾ ಲಾಗ್ ಡೀಟಾ ಅಂದರೆ ಏನಿಲ್ಲ. ಇದು ಟ್ಯಾನ್ ಮಾಡಬೇಕು ಅಂದರೆ ಇದು ಉಲ್ಟಾ ಆಗುತ್ತೆ. ಡೀಟಾ ಲಾಗ್ ಡೀಟಾ ಬೈ 1 ಈಸ್ ಡೀಟಾ ಲಾಗ್ ಡೀಟಾ ಆಗುತ್ತೆ. ಅರ್ಥ ಆಯ್ತಲ್ವಾ? ಇದು ಟ್ಯಾನ್ phi1 ಆಯಿತು. phi1 ಫೈಂಡ್ ಮಾಡೋಕ್ಕೆ ಆಗಲ್ಲ. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟ್ ಏನು ಫೈಂಡ್ ಮಾಡಬೇಕು? ಈ ಕರ್ವ್ ತೊಗೊಳ್ಳಿ. ಆರ್ ಈಸ್ ಈಕ್ವಲ್ ಟು ಏನು? ಎ ಬೈ
ಲಾಗ್ ಡೀಟಾ. ಅರ್ಥ ಆಗ್ತಿದೆಯಲ್ವಾ? ಈಗೇನು ಮಾಡ್ಬೇಕು ಹೇಳಿ? ಟೇಕ್ ಲಾಗ್ ಆನ್ ಬೋತ್ ಸೈಡ್. ಹೇಳಿ ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ ಎ ಬೈ ಲಾಗ್ ಡೀಟಾ. ಅರ್ಥ ಆಗ್ತಿದೆಯಲ್ವಾ? ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ ಎಮ್ ಬೈ ಎನ್ ಅಂದರೆ ಏನು? ವೆರಿ ಗುಡ್. ಲಾಗ್ ಎಮ್ ಬೈ ಎನ್ ಅಂದರೆ ಏನು? ಲಾಗ್ ಎಮ್ ಮೈನಸ್ ಲಾಗ್ ಎನ್. ಇಲ್ಲಿ ಎಮ್ ಅಂದರೆ ಏನು, ಎನ್ ಅಂದರೆ ಏನು? ಲಾಗ್ ಎಮ್ ಬೈ ಎನ್ ಅಂದರೆ ಎಮ್ ಏನು, ಎನ್ ಏನು? ಎಮ್ ಈಸ್ ಈಕ್ವಲ್ ಟು ಎ, ಎನ್ ಅಂದರೆ ಲಾಗ್ ಡೀಟಾ. ಕರೆಕ್ಟ್ ಅಲ್ವಾ? ಇದೇನಾಗುತ್ತೆ ಹೇಳಿ? ಲಾಗ್ ಎ ಬೈ ಲಾಗ್ ಡೀಟಾ ಅಂದರೆ ಲಾಗ್ ಎ ಮೈನಸ್ ಲಾಗ್ ಆಫ್ ಲಾಗ್ ಡೀಟಾ. ನೆಕ್ಸ್ಟ್ ಏನು ಮಾಡಬೇಕು? ಡಿಫ್ರೆನ್ಷಿಯೇಟ್ ಹೇಳಿ ವಿತ್ ರೆಸ್ಪೆಕ್ಟ್ ಟು ಡೀಟಾ. ಹೇಳಿ ಡಿಫ್ರೆನ್ಷಿಯೇಟ್ ಮಾಡಿ. ಲಾಗಾರ್ಗೆ ಡಿಫ್ರೆನ್ಷಿಯೇಷನ್ ಗೊತ್ತಲ್ವಾ? ಹೇಳಿ ಲಾಗಾರ್ಗೇನು? 1/r dr ಬೈ ಡಿ ಡೀಟಾ. ಈಗ ನೆಕ್ಸ್ಟು ಲಾಗ್ ಎಗೆ ಡಿಫ್ರೆನ್ಷಿಯೇಷನ್ ಏನು? 0. ಮೈನಸ್ ಲಾಗ್ ಆಫ್ ಲಾಗ್ ಡೀಟಾಗೆ ಡಿಫ್ರೆನ್ಷಿಯೇಷನ್ ಏನು? ಮೈನಸ್ ಹಂಗೆ ಇಟ್ಕೊಳ್ಳಿ. ಲಾಗ್ ಆಫ್ ಲಾಗ್ ಡೀಟಾಗೇನು? 1/ಲಾಗ್ ಡೀಟಾ ಇಂಟು 1/ಡೀಟಾ. ಲಾಗ್ ಆಫ್ ಲಾಗ್ ಡೀಟಾಗೆ ಡಿಫ್ರೆನ್ಷಿಯೇಷನ್ 1/ಲಾಗ್ ಡೀಟಾ ಇಂಟು 1/ಡೀಟಾ. ಜ್ಞಾಪಕ ಇಟ್ಕೊಳ್ಳಿ. 1/r dr ಬೈ ಡಿ ಡೀಟಾ ಅಂದರೆ ಏನು? 1/r dr ಬೈ ಡಿ ಡೀಟಾ ಅಂದರೆ cot phi. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಇದು ಆಲ್ರೆಡಿ 1/r dr ಬೈ ಡೀಟಾನ ನಾವೇನು ಬರ್ತಿದ್ದೀವಿ? cot phi 1. ಇದಕ್ಕೇನು ಬರೀಬೇಕು? cot phi 2. ಅರ್ಥ ಆಗ್ತಿದೆಯಲ್ವಾ? ಇಲ್ಲೇನಾಗುತ್ತೆ? cot phi 2. ಅರ್ಥ ಆಗ್ತಿದೆಯಲ್ವಾ? ಈಗ ಮೈನಸ್ 1 ಇಂಟು 1 ಏನು? ಇದೇನಾಗುತ್ತೆ? ಡೀಟಾ ಲಾಗ್ ಡೀಟಾ. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ ಏನಾಯಿತು? ರೆಸಿಪ್ರೋಕಲ್ ತೊಗೊಳ್ಳಿ. ಕಾಟ್ ಇರೋದು ರೆಸಿಪ್ರೋಕಲ್ ತೊಗೊಂಡ್ರೆ ಏನಾಗುತ್ತೆ? ಟ್ಯಾನು. ಇದು ಉಲ್ಟಾ ಆಗುತ್ತೆ, ಡೀಟಾ ಲಾಗ್ ಡೀಟಾ ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗೇನು ಮಾಡಬೇಕು? ಈ ಥರ ಪ್ರಾಬ್ಲಮ್ಸಲ್ಲಿ ಇದನ್ನ ಇಕ್ವೇಷನ್ 1 ತೊಗೋಬೇಕು, ಇದನ್ನ ಇಕ್ವೇಷನ್ 2 ತೊಗೋಬೇಕು. ಅರ್ಥ ಆಗ್ತಿದೆಯಲ್ವಾ? tan phi 1 tan phi 2 ಆದ ತಕ್ಷಣ ಏನು ಮಾಡಬೇಕು? ಇದು 1 ಇದು 2 ತೊಗೋಬೇಕು. ಹೇಳಿ ಫ್ರಮ್ 1 ಏನು? ಫ್ರಮ್ 1 and 2 ನೋಡಿ. 1ಅಲ್ಲಿ ಲೆಫ್ಟ್ ಹ್ಯಾಂಡ್ ಏನಿದೆ? ಆರ್ ಇದೆ. 2ಲಿ ಲೆಫ್ಟ್ ಹ್ಯಾಂಡ್ ಏನಿದೆ? ಆರ್ ಇದೆ. ಅಂದರೆ 1 and 2 ಗೊತ್ತಾಗ್ತಿದೆಯಲ್ವಾ? ಲೆಫ್ಟ್ ಹ್ಯಾಂಡ್ ಸೇಮ್ ಇದ್ದರೆ ನಾವೇನು ಮಾಡ್ಬೋದು? ರೈಟ್ ಹ್ಯಾಂಡ್ನ ಈಕ್ವಲ್ ಮಾಡ್ಬೋದು. ಹೇಳಿ ಎ ಲಾಗ್ ಡೀಟಾ ಅಂದರೆ ಏನು? ಎ ಲಾಗ್ ಡೀಟಾ ಈಸ್ ಈಕ್ವಲ್ ಟು ಎ ಬೈ ಲಾಗ್ ಡೀಟಾ. ಗೊತ್ತಾಗ್ತಿದೆಯಲ್ವಾ? ಈಗ ಇದು ಎ ಕ್ಯಾನ್ಸಲ್ ಮಾಡಿ, ಇದು 1 ಆಗುತ್ತೆ. ಇದೇನಾಗುತ್ತೆ? 1 ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? 1 ಇಂಟು ಲಾಗ್ ಡೀಟಾ ಅಂದರೆ ಲಾಗ್ ಡೀಟಾನೇ. ಲಾಗ್ ಡೀಟಾ ಈ ಕಡೆ ತೊಗೊಂಡ್ರೆ ಏನಾಗುತ್ತೆ? ಲಾಗ್ ಡೀಟಾ ಇಂಟು ಲಾಗ್ ಡೀಟಾ ಏನಾಗುತ್ತೆ? ಲಾಗ್ ಡೀಟಾ ಹೋಲ್ ಸ್ಕ್ವೇರ್. ಇಲ್ಲೇನು ಉಳಿಯುತ್ತೆ? 1. ಅರ್ಥ ಆಯ್ತಲ್ವಾ? ಈ ಲಾಗ್ ಡೀಟಾ ಈ ಕಡೆ ಹೋದರೆ ಲಾಗ್ ಡೀಟಾ ಇಂಟು ಲಾಗ್ ಡೀಟಾ ಏನಾಗುತ್ತೆ? ಲಾಗ್ ಡೀಟಾ ಹೋಲ್ ಸ್ಕ್ವೇರ್. ಇಲ್ಲಿ 1 ಉಳಿಯುತ್ತೆ. ಈಗೇನಾಯಿತು? ಸ್ಕ್ವೇರ್ ಆ ಕಡೆ ಹೋದರೆ ರೂಟ್ ಆಗುತ್ತೆ. ರೂಟ್ ಆಫ್ 1 ಅಂದರೆ 1. ಈಗ ಡೀಟಾ ಏನು ಆನ್ಸರು? ಇ ಪವರ್ ಏನು? 1. ಅರ್ಥ ಆಗ್ತಿದೆಯಲ್ವಾ? ಈಗ ಲಾಗ್ ಡೀಟಾ ಅಂದರೆ ಇ ಪವರ್ 1. ಅರ್ಥ ಆಯ್ತಲ್ವ? ಈಗ ನೋಡಿ, ಸಾರಿ, ಲಾಗ್ ಡೀಟಾ ಹೋಲ್ ಸ್ಕ್ವೇರ್ ಅಂದರೆ 1, ಲಾಗ್ ಡೀಟಾ ಅಂದರೆ ಸ್ಕ್ವೇರ್ ರೂಟ್ ಆಫ್ 1, ಡೀಟಾ ಅಂದರೆ ಲಾಗ್ ಆ ಕಡೆ ಹೋದರೆ ಏನಾಗುತ್ತೆ? ಇ ಪವರ್ ಆಗುತ್ತೆ. ಇ ಪವರ್ 1 ಅಂದರೆ ಇ. ಹುಷಾರು. ಅರ್ಥ ಆಗ್ತಿದೆಯಲ್ವಾ? ಈಗೇನು ಮಾಡಬೇಕು? ಈ ಡೀಟಾ ಇನ tan phi 1ಗೆ ಮತ್ತು tan phi 2ಗೆ ಏನು ಹೇಳಿ? tan phi 1 ಮತ್ತು tan phi 2ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಹೇಳಿ ಅಟ್ ಡೀಟಾ ಈಸ್ ಈಕ್ವಲ್ ಟು ಇ. tan phi 1 ಏನಾಗುತ್ತೆ ಹೇಳಿ? tan phi 1 ಏನಾಗುತ್ತೆ? ಡೀಟಾ ಇ ಹಾಕಿದ್ರೆ ಇ ಲಾಗಿ ಏನಾಗುತ್ತೆ? ನಕ್ಕ ಇಟ್ಕೊಳ್ಳಿ. ಲಾಗಿ ಅಂದರೆ 1,
ಅಂದರೆ ಇ ಇಂಟು ಲಾಗ್ ಇ ಅಂದರೆ 1 ಅಂದರೆ ಇ ಇಂಟು 1 ಏನು ಇ. ನೆಕ್ಸ್ಟ್ ಟ್ಯಾನ್ ಫೈ ಟು ಹೇಳಿ. ಟ್ಯಾನ್ ಫೈ ಟು ಏನಾಗುತ್ತೆ? ಡೀಟಾ ಇ ಹಾಕಿದ್ರೆ ಬೇಗ ಹೇಳಿ. ಮೈನಸ್ ಇ ಲಾಗಿ. ಮೈನಸ್ ಇ ಲಾಗಿ ಅಂದರೆ ಏನು? ಮೈನಸ್ ಇ ಇಂಟು 1 ಅಂದರೆ ಮೈನಸ್ ಇ. ಅರ್ಥ ಆಯ್ತಲ್ವಾ? ಏನಾಯ್ತಿದು? ಟ್ಯಾನ್ ಫೈ 1 ಮತ್ತು ಟ್ಯಾನ್ ಫೈ 2 ಫೈಂಡ್ ಆಯಿತು. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟ್ ಏನು ಫೈಂಡ್ ಮಾಡಬೇಕು? ಟ್ಯಾನ್ ಆಫ್ ಫೈ 1 ಮೈನಸ್ ಫೈ 2. ಆ್ಯಂಗಲ್ ಬಿಟ್ವೀನ್ಗೆ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಟ್ಯಾನ್ ಆಫ್ ಹೇಳಿ ಫೈ 1 ಮೈನಸ್ ಫೈ 2. ಇದು ಯಾವಾಗ ಯೂಸ್ ಮಾಡಬೇಕು ಅಂದರೆ ನಿಮಗೆ ಫೈ 1 ಫೈ 2 ಡೈರೆಕ್ಟ್ ಸಿಗಲಿಲ್ಲ ಅಂದರೆ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಟ್ಯಾನ್ ಫೈ 1 ಮೈನಸ್ ಫೈ 2ಗೆ ಫಾರ್ಮುಲಾ ಏನು? ಟ್ಯಾನ್ ಫೈ 1 ಮೈನಸ್ ಟ್ಯಾನ್ ಫೈ 2 ಡಿವೈಡೆಡ್ ಬೈ ಹೇಳಿ. ಟ್ಯಾನ್ ಫೈ 1 ಮೈನಸ್ ಟ್ಯಾನ್ ಫೈ 2 ಡಿವೈಡೆಡ್ ಬೈ ಹೇಳಿ 1 ಪ್ಲಸ್ ಫೈ 1 ಇಂಟು ಟ್ಯಾನ್ ಫೈ 2. ಅಂದರೆ ಈಗ ಏನಾಯಿತು? ಟ್ಯಾನ್ ಫೈ 1 ಏನು ಬೇಕಿದ್ರೆ ಬರೆಯೋಣ ಹೇಳಿ. ಟ್ಯಾನ್ ಆಫ್ ಫೈ 1 ಮೈನಸ್ ಫೈ 2 ಈಸ್ ಈಕ್ವಲ್ ಟು ಟ್ಯಾನ್ ಫೈ 1 ಏನು ಎಲ್ಲಿದೆ? ಈ ಟ್ಯಾನ್ ಫೈ 2 ಏನು ಮೈನಸ್ ಇ. ಗೊತ್ತಾಗ್ತಿದೆಯಲ್ವಾ? ಈಗ ಹೇಳಿ ಇ ಮೈನಸ್ ಟ್ಯಾನ್ ಫೈ 2 ಬದಲು ಮೈನಸ್ ಇ ಡಿವೈಡೆಡ್ ಬೈ 1 ಪ್ಲಸ್ ಇ ಟ್ಯಾನ್ ಫೈ 2 ಅಂದರೆ ಮೈನಸ್ ಇ. ಇ ಪ್ಲಸ್ ಇ ಏನಾಗುತ್ತೆ ನೋಡಿ. ಇ ಮೈನಸ್ ಇಂಟು ಮೈನಸ್ 1 ಪ್ಲಸ್ ಇಂಟು ಮೈನಸ್ ಇ ಇಂಟು ಇ ಸ್ಕ್ವೇರ್ ಹೇಳಿ. ಟ್ಯಾನ್ ಆಫ್ ಫೈ 1 ಮೈನಸ್ ಈಸ್ ಈಕ್ವಲ್ ಟು ಇ ಪ್ಲಸ್ ಇ ಏನು ಡಿವೈಡೆಡ್ ಬೈ ಫೈ 1 ಮೈನಸ್ ಫೈ 2 ಬೇಕಲ್ವಾ? ಫೈ 1 ಮೈನಸ್ ಫೈ 2 ಏನಾಗುತ್ತೆ? ಟ್ಯಾನ್ ಆ ಕಡೆ ಹೋದರೆ ಟ್ಯಾನ್ ಇನ್ವರ್ಸ್ ಹೇಳಿ 2e ಬೈ 1 ಮೈನಸ್ ಇ ಸ್ಕ್ವೇರ್. ಗೊತ್ತಾಯ್ತಲ್ವಾ? ಈಗ ಫೈ 1 ಮೈನಸ್ ಫೈ 2 ಪ್ರೂವ್ ಆಯ್ತಲ್ವಾ? ಹೇಳಿ. ಆ್ಯಂಗಲ್ ಬಿಟ್ವೀನ್ ಅಂದರೆ ಆ್ಯಂಗಲ್ ಆಫ್ ಇಂಟರ್ಸೆಕ್ಷನ್ ಆಫ್ ದ ಕರ್ವ್ ಅಂದರೆ ಫೈ 1 ಮೈನಸ್ ಫೈ 2 ಏನು ಈಸ್ ಟ್ಯಾನ್ ಇನ್ವರ್ಸ್ 2e ಬೈ 1 ಮೈನಸ್ ಇ ಸ್ಕ್ವೇರ್. ಇನ್ನೊಂದು ಇನ್ವರ್ಸ್ ಟ್ರಿಗ್ನೋಮೆಟ್ರಿಲಿ ಒಂದು ಫಾರ್ಮುಲಾ ಬರುತ್ತೆ. ಏನು? ಟ್ಯಾನ್ ಇನ್ವರ್ಸ್ ಹೇಳಿ 2x ಬೈ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂದರೆ ಏನು? 2 ಟ್ಯಾನ್ ಇನ್ವರ್ಸ್ ಎಕ್ಸ್. ಇದೇನು ಮಾಡೋದು ಬೇಕಾಗಿಲ್ಲ. ಅಕಸ್ಮಾತ್ ಏನಾದರೂ ಪ್ರೂವ್ ದಟ್ ಇಲ್ಲಿ 2 ಟ್ಯಾನ್ ಇನ್ವರ್ಸ್ ಇ ಅಂತ ಬಂದುಬಿಟ್ರೆ ಅವಾಗ ಯೂಸ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಎಕ್ಸಾಕ್ಟಲ್ಲಿ ಇ ಹಾಕಿದ್ರೆ ಏನಾಗುತ್ತೆ ಹೇಳಿ. ಟ್ಯಾನ್ ಇನ್ವರ್ಸ್ ಹೇಳಿ ಇ ಬೈ 2e ಬೈ 1 ಮೈನಸ್ ಇ ಸ್ಕ್ವೇರ್ ಈಸ್ 2 ಟ್ಯಾನ್ ಇನ್ವರ್ಸ್ ಇ. ಅಂದರೆ ಫೈ 1 ಮೈನಸ್ ಫೈ 2 ಏನು ಫೈನಲ್ ಆನ್ಸರು? 2 ಟ್ಯಾನ್ ಇನ್ವರ್ಸ್ ಇ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಆನ್ಸರು ಈ ಕ್ವಶನ್ಗೆ ಆನ್ಸರ್ ಫೈನಲ್ ಇಷ್ಟೇ. ಅಕಸ್ಮಾತ್ ಏನಾದರೂ ಎಕ್ಸ್ಟ್ರಾ ಏನಾದರೂ ಕೇಳಿದ್ರೆ ಇದನ್ನ ಮಾಡಿ. ಅರ್ಥ ಆಯ್ತಲ್ವಾ? ಇನ್ನೊಂದು ಸತಿ ಹೇಳ್ಬಿಡ್ತೀನಿ ನೋಡಿ. ಆರ್ ಈಸ್ ಈಕ್ವಲ್ ಟು ಏನು? ಎ ಲಾಗ್ ಡೀಟಾ ಟೇಕ್ ಲಾಗ್ ಆನ್ ಬೋತ್ ಸೈಡ್. ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ ಎ ಲಾಗ್ ಡೀಟಾ. ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ ಎ ಪ್ಲಸ್ ಲಾಗ್ ಎಮ್ ಇಂಟು ಏನಂದರೆ ಲಾಗ್ ಎಮ್ ಪ್ಲಸ್ ಲಾಗ್ ಎನ್. ಲಾಗ್ ಎ ಪ್ಲಸ್ ಲಾಗ್ ಡೀಟಾ ಲಾಗ್ ಡೀಟಾ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಲಾಗ್ ಆರ್ಗೆ ಡಿಫ್ರೆನ್ಷಿಯೇಷನ್ ಏನು? 1 ಬೈ ಆರ್ ಡಿ ಆರ್ ಬೈ ಡಿ ಡೀಟಾ. ಲಾಗ್ ಎಗೆ 0. ಲಾಗ್ ಆಫ್ ಲಾಗ್ ಡೀಟಾಗೆ ಡಿಫ್ರೆನ್ಷಿಯೇಷನ್ ಏನು? 1 ಬೈ ಲಾಗ್ ಡೀಟಾ. ಲಾಗ್ ಡೀಟಾಗೆ ಡಿಫ್ರೆನ್ಷಿಯೇಷನ್ ಏನು? 1 ಬೈ ಡೀಟಾ. ಇದಕ್ಕೆ ಕಾಟ್ ಫೈ 1. ಇದಕ್ಕೆ 1 ಇಂಟು 1 1. ಇದು ಲಾಗ್ ಡೀಟಾ ಇಂಟು ಡೀಟಾ ಏನಾಗುತ್ತೆ? ಡೀಟಾ ಲಾಗ್ ಡೀಟಾ ಆಗುತ್ತೆ. ಟ್ಯಾನ್ ಫೈ 1 ಏನಾಯಿತು? ಡೀಟಾ ಲಾಗ್ ಡೀಟಾ. ಆರ್ ಈಸ್ ಈಕ್ವಲ್ ಟು ಏನು? ಎ ಬೈ ಲಾಗ್ ಡೀಟಾ. ಟೇಕ್ ಲಾಗ್ ಆನ್ ಬೋತ್ ಸೈಡ್. ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ ಆಫ್ ಎ ಬೈ ಲಾಗ್ ಡೀಟಾ. ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ ಎ ಮೈನಸ್ ಲಾಗ್ ಆಫ್ ಲಾಗ್ ಡೀಟಾ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ. ಲಾಗ್ ಆರ್ಗೆ ಡಿಫ್ರೆನ್ಷಿಯೇಷನ್ ಏನು? 1 ಬೈ ಆರ್ ಡಿ ಆರ್ ಬೈ ಡೀಟಾ. ಲಾಗ್ ಎಗೇನು 0 ಮೈನಸ್ ಲಾಗ್ ಆಫ್ ಲಾಗ್ ಡೀಟಾಗೇನು 1 ಬೈ ಲಾಗ್ ಡೀಟಾ ಇಂಟು 1 ಬೈ ಡೀಟಾ. ಕಾಟ್ ಫೈ ಅಂದರೆ ಮೈನಸ್ 1 ಬೈ ಡೀಟಾ ಲಾಗ್ ಡೀಟಾ. ಕಾಟ್ಗೆ ರೆಸಿಪ್ರೋಕಲ್ ಏನು? ಟ್ಯಾನ್ನು. ಇದಕ್ಕೆ ರೆಸಿಪ್ರೋಕಲ್ ಏನು? ಡೀಟಾ ಲಾಗ್ ಡೀಟಾ. ಈಗ ನೋಡಿ ಫ್ರಮ್ 1 9 2 ಇದು 1 ಇದು 2 ಲೆಫ್ಟ್ ಹ್ಯಾಂಡ್ ಎರಡು ಸೇಮ್ ಇದೆ, ರೈಟ್ ಹ್ಯಾಂಡ್ ಈಕ್ವಲ್ ಮಾಡಿ. ಎ ಲಾಗ್ ಡೀಟಾ ಈಸ್ ಈಕ್ವಲ್ ಟು ಏನು? ಎ ಬೈ
log theta a cancel, log theta whole square is 1, log theta is equal to square root of 1. log theta ಅಂದರೆ ಲಾಗ್ ಆ ಕಡೆ ಹೋದರೆ ಏನಾಗುತ್ತೆ e ಪವರ್ ಆಗುತ್ತೆ, ಡೀಟಾ e ಆಗುತ್ತೆ. ಅಟ್ ಡೀಟಾ ಈಸ್ ಈಕ್ವಲ್ ಟು e, ಟ್ಯಾನ್ ಫೈ 1 ಏನಾಗುತ್ತೆ ಹೇಳಿ, e log e, e log e ಅಂದರೆ e ಇಂಟು 1 e ಆಗುತ್ತೆ. ಟ್ಯಾನ್ ಫೈ 2 ಏನಾಗುತ್ತೆ ಮೈನಸ್ e log e ಅಂದರೆ ಮೈನಸ್ e ಆಗುತ್ತೆ. ಟ್ಯಾನ್ ಆಫ್ ಫೈ 1 ಮೈನಸ್ ಫೈ 2 ಅಂದರೆ ಫಾರ್ಮುಲಾ ಏನು, ಟ್ಯಾನ್ ಫೈ 1 ಮೈನಸ್ ಟ್ಯಾನ್ ಫೈ 2 ಡಿವೈಡ್ ಬೈ 1 ಪ್ಲಸ್ ಟ್ಯಾನ್ ಫೈ 1 ಇಂಟು ಟ್ಯಾನ್ ಫೈ 2, e ಮೈನಸ್ ಮೈನಸ್ e ಡಿವೈಡ್ ಬೈ 1 ಪ್ಲಸ್ e ಇಂಟು ಮೈನಸ್ e ಪ್ಲಸ್ e 2e ಬೈ 1 ಮೈನಸ್ e ಸ್ಕ್ವೇರ್ ಆಗುತ್ತೆ. ಟ್ಯಾನ್ ಆ ಕಡೆ ಹೋದರೆ ಏನಾಗುತ್ತೆ ಟ್ಯಾನ್ ಇನ್ವರ್ಸ್, ಫೈ 1 ಮೈನಸ್ ಫೈ 2 ಏನಾಗುತ್ತೆ ಟ್ಯಾನ್ ಇನ್ವರ್ಸ್ 2e ಬೈ 1 ಮೈನಸ್ e ಸ್ಕ್ವೇರ್ ಅಥವಾ 2 ಟ್ಯಾನ್ ಇನ್ವರ್ಸ್ e. ಗೊತ್ತಾಯ್ತಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.